ಕಾಲ ಇತ್ತು SSLC ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇತ್ತು. ಆಮೇಲೆ ಕಾಲೇಜ್ ಮೆಟ್ಲು ಹತ್ತಿ PUC ಮಾಡ್ತಿದ್ದಾರೆ ಅಂದ್ರೆ ಓ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಿದ್ದಾರೆ ಓದ್ತಾ ಇದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಅದಾದ್ಮೇಲೆ ಡಿಗ್ರಿ ಮಾಡಿದವ್ರೆ ರಾಜ ರಾಣಿ, ಕಣ್ ಮುಚ್ಕೊಂಡು ಅವ್ರಿಗೆ ಕೆಲಸ ಸಿಗುತ್ತಪ್ಪ ಅಂತೆಲ್ಲ ಎಲ್ರು ಹೇಳ್ತಾ ಇದ್ರು. ಆದ್ರೆ ಈಗಿನ ಕಾಲಕ್ಕೆ ರಾಜ ರಾಣಿ ಆದ್ರೆ ಸಾಲ್ದು, ಮಹಾರಾಜ ಮಹಾರಾಣಿನೇ ಆಗ್ಬೇಕಾಗಿದೆ. ಅಂದ್ರೆ ಡಿಗ್ರಿ ಮಾಡಿದ್ರೆ ಸಾಲ್ದು, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇದೆ. ಹಾಗಿದ್ರೆ ಈ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಯಾವ ಕೋರ್ಸ್ ನ ಚೂಸ್ ಮಾಡ್ಬೇಕು, ಎಲ್ಲಿ ಓದ್ಬೇಕು, ಹೇಗೆ ಓದ್ಬೇಕು, ಈ ತರ ಪ್ರಶ್ನೆಗಳು ಎಲ್ಲಾ ಸ್ಟೂಡೆಂಟ್ಸ್ ಅಲ್ಲಿ ಹಾಗೂ ಪೋಷಕರಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹಾಗೂ ಗೊಂದಲಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಂದ್ರೆ ನಮ್ಮ ಪಬ್ಲಿಕ್ ಟಿವಿಯ ವಿದ್ಯಾಮಂದಿರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವ್ಯ ಶೆಟ್ಟಿ. ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸುತ್ತಿರುವ ವಿದ್ಯಾಮಂದಿರ 3ನೇ ಆವೃತ್ತಿ ಇನ್ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ ಬೆಂಗಳೂರಿನ ಮಲ್ಲೇಶ್ವರಂ ಅಲ್ಲಿರುವಂತಹ ಸರ್ಕಾರಿ ಶಾಲಾ ಮೈದಾನ ಆಪೋಸಿಟ್ ಟು KC ಜನರಲ್ ಹಾಸ್ಪಿಟಲ್. ಇಲ್ಲಿ ಒಂದು 2 ದಿನಗಳ ಪೋಸ್ಟ್ ಗ್ರಾಜುಯೇಷನ್ ಮೆಗಾ ಎಜುಕೇಶನ್ ಎಕ್ಸ್ಪೋ ನಡೀತಾ ಇದೆ. ಪೋಸ್ಟ್ ಗ್ರಾಜುಯೇಷನ್ ಕುರಿತಾಗಿ ನಿಮಗೆ ವಿಷಯಗಳನ್ನ ನೀಡೋದಕ್ಕೆ 42ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, 50ಕ್ಕೂ ಹೆಚ್ಚು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಗಳ ಬಗ್ಗೆ ವಿಷಯವನ್ನ ನೀಡೋದಕ್ಕೆ ಕಾಯ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅರ್ಧ ಗಂಟೆಗೊಮ್ಮೆ ಲಕ್ಕಿ ಡಿಪ್ ಅಲ್ಲಿ ಸೂಪರ್ ಡೂಪರ್ ಗಿಫ್ಟ್ ಗಳನ್ನ ಕೂಡ ನೀವು ಗೆಲ್ಬಹುದು. ಇಷ್ಟೆಲ್ಲ ಇದೆ ಅಂದ್ರೆ ಎಂಟ್ರಿ ಫೀಸ್ ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಇಲ್ಲ, ಪ್ರವೇಶ ಉಚಿತ. ಸೊ ಹಾಗಿದ್ರೆ ವಿದ್ಯಾಮಂದಿರ ಕಾರ್ಯಕ್ರಮವನ್ನ ಶುರು ಮಾಡೋಣ. ನನ್ನ ಜೊತೆ 3 ಜನ ಗಣ್ಯರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲೇದಾಗಿ ರೈಟ್ ಮ್ಯಾನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಚೇರ್ಮನ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಮ್ಮೆಲ್ಲರ ನೆಚ್ಚಿನ HR ರಂಗನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಂಗನಾಥ್ ಸರ್ ನಮಸ್ತೆ, ವೆಲ್ಕಮ್. ಜೊತೆಗೆ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಆದಂತಹ ಡಾಕ್ಟರ್ P ಶಾಮರಾಜು ಸರ್ ಕೂಡ ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್, ವೆಲ್ಕಮ್. ಜೊತೆಗೆ ex-DCM ಹಾಗೂ ಮಿನಿಸ್ಟರ್ ಆಫ್ ಹೈಯರ್ ಎಜುಕೇಶನ್, ಪ್ರೆಸೆಂಟ್ MLA ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂಯೆನ್ಸಿ, ಗವರ್ಮೆಂಟ್ ಆಫ್ ಕರ್ನಾಟಕ, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಕೂಡ ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ 3 ಜನ ಅತಿಥಿಗಳು ದಯವಿಟ್ಟು ರಿಬ್ಬನ್ ಕಟ್ ಮಾಡೋದ್ರ ಮುಖಾಂತರ ನಮ್ಮ ವಿದ್ಯಾಮಂದಿರನ್ನ ಇನಾಗ್ರೇಟ್ ಮಾಡ್ಬೇಕು ಅಂತ ಕೇಳ್ಕೊತಿದೀವಿ. ಜೋರಾದ ಚಪ್ಪಾಳೆ ಪ್ಲೀಸ್. ಇದು ಪಬ್ಲಿಕ್ ಟಿವಿ ಪ್ರಸ್ತುತ ಪಡಿಸುತ್ತಿರುವ ವಿದ್ಯಾಮಂದಿರ 3ನೇ ಆವೃತ್ತಿ ಇನ್ ಅಸೋಸಿಯೇಷನ್ ವಿತ್ Ad6 ಅಡ್ವರ್ಟೈಸಿಂಗ್.